ಬಂದೆ 12 ಗಂಟೆಗೆ. ನಮ್ಮ ಚೇಂಬರ್ ಮೀಟಿಂಗು 12 ಗಂಟೆಗೆ ಇತ್ತು. ನಾನು ಅವ್ನಿಗೆ ಹೇಳಿದೆ ಫೋಟೋ ಹಾಕ್ಬಿಟ್ಟು, ಫೋಟೋ ಹಾಕ್ಬಿಟ್ಟು ಅವನು ಯಾವಾಗ ಫೋಟೋ ಹಾಕ್ಬಿಟ್ಟು ಬರ್ತಾರೆ ಅಂದ ತಕ್ಷಣ ಅದರ ಅರ್ಥ ಬೇರೆ ಆಗಿಬಿಡುತ್ತೆ. ನಾನು ಆಮೇಲೆ ನಮ್ಮ ಅಧ್ಯಕ್ಷನ ಕೇಳಿಕೊಂಡು ಒಂದು ಅರ್ಧ ಗಂಟೆ ತಡವಾಗಿ ಬರ್ತೀನಿ ಅಂತಂದೆ. ನಾನು 12 ಗಂಟೆಗೆ ಇದ್ದೆ. ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು. ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂತಹ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು, ಜವಾಬ್ದಾರಿನ ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳ್ನಾಡಲ್ಲಿ ಕೋಕಿಲ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟ್. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಮನೆಗೆ ಹೌದಪ್ಪ, ಅದನ್ನೇ ಹೇಳ್ತಾ ಇರೋದು. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡದ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, 1 ಶೋ 2 ಶೋಗೆಲ್ಲ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರಲ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪ್ ಆಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋ ರೀತಿಯಲ್ಲಿ ಇಲ್ಲಿ ಕೊಡ್ತಿದ್ದಾರೆ. ಅವರಿಗಿಬ್ಬರಿಗೂ ದಂಪತಿಗಳು ಕೂಡ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾರಾಯಣ ಸ್ವಾಮಿ ನಿಜವಾಗ್ಲೂ ಒಂದು ರೆಕಾರ್ಡ್. ಒಂದೇ ಹೀರೋದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಪ್ರೊಡ್ಯೂಸರ್ದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಡೈರೆಕ್ಟರ್ದು 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗೋದು. ಇಟ್ಸ್ ಎ ರೆಕಾರ್ಡ್. ಒಂದೇ ಅಲ್ಲಿ ನಾನೇ ಒಂದ್ಸತಿ ಗಾಬರಿ ಆಗೋಯ್ತು. ಒಂದೇ ಥಿಯೇಟ್ರಲ್ಲಿ ಅಂದ, ಅದಾದ್ಮೇಲೆ ಈ ಪಿಕ್ಚರ್ ಆದ್ಮೇಲೆ ಪಾರ್ಟ್ 1 ಮತ್ತೆ ಆತರ ನೀನು ಒಂದೇ ಮಾಲ್ ಸಿಂಗಲ್ ಸ್ಕ್ರೀನ್ ಅಲ್ಲ, ಅದೇ ಒಂದೇ ಥಿಯೇಟರ್ ಅಂದ್ರೆ ಅನ್ಕೊಳ್ತೀವಿ. ಹಾ, ಪಕ್ಕದ ಸ್ಕ್ರೀನ್ ಅಲ್ಲಿ ರಿಲೀಸ್. ಹೌದು ಅದು ರೆಕಾರ್ಡ್. ಥ್ಯಾಂಕ್ ಯು ಕಣು. ಅದೊಂದಾಗಿತ್ತು ನನ್ನ ಸಿನಿಮಾ. ಒಂದು ಕಾಲದಲ್ಲಿ ನಾನು ಮಾಡಿದ 3 ಸಿನಿಮಾ ಕೆಂಪೇಗೌಡ ಥಿಯೇಟರ್ KG ರೋಡಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಾವೆಲ್ಲರೂ ಪತ್ರಕರ್ತರೆಲ್ಲರೂ ಸೇರಿದ್ವಿ. ಎಲ್ಲ ಹತ್ರ ನೋಡ್ಕೊಂಡು ಬಂದಿದ್ವಿ ನಾವು. ಅದೊಂಥರ ರೆಕಾರ್ಡ್ ಅಂತ ಅನ್ಸುತ್ತೆ. ನಾರಾಯಣ ಸ್ವಾಮಿ, ಆಲ್ ದಿ ಬೆಸ್ಟ್. ಮತ್ತೆ 2 ನಾಯಕಿಯರು, ಆ ಹುಡುಗಿ ಆಗ್ಲಿ ಈ ಹುಡುಗಿ ಆಗ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದಿರಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರಿ. ಇನ್ನೊಂದು ದಿನೇಶ್ ಬಾಬು ಚಿತ್ರಗಳಿಗೆ ಯಾರಿಗೂ ಮೇಕಪ್ ಇರಲ್ಲ ರೀ. ಯಾಕಂದ್ರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನ ಕಾಲ ನಾನು ಸಿನಿಮಾ ಮಾಡಿದ್ದೆ. ಸೊ ಅದ್ರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ರು. ದಟ್ ಈಸ್ ವೆನ್ ಆಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೆನೆ ಬಾಬು ಸರ್ ಕಾಲ್ ಮಾಡಿದ್ರು, ಅಭಿನಂಜನಾ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ ಆಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಹೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ. ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನ ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನು ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳಿದಂಗೆ ಜೊತೆಗೆ ಅದ್ಭುತವಾದಂತಹ ಸಿನಿಮಾಗಳನ್ನ ಇವತ್ತಿಗೂ ಅವರ ಅಮೃತ ವರ್ಷಿಣಿ ಹಾಡು FM ರೇಡಿಯೋನಲ್ಲಿ ಬಂದ್ರೆ ಮತ್ತೆ ಅದೇ ಹಾಡುಗಳನ್ನ ಕೇಳಬೇಕು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಮ್ಯೂಸಿಕ್ಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟವರು
ಮತ್ತು ಕಲಾವಿದರಿಗೆ ಅವ್ರು ನಡೆಸ್ಕೊಳ್ಳೋ ರೀತಿ. ಅವತ್ತು ನನ್ನ ಯಾಕೆ ಬೇಗನೆ ಬಂದೆ ಅಂತ ಬೈದಿರಲ್ಲ, ಅಷ್ಟೇ ಬೇಗನೆ ಬಿಟ್ಕೊಟ್ರು. 6 ಗಂಟೆಗೆ ಮೊದಲು ನಾನು ಬಂದೆ, 6:15ಕ್ಕೆ ಸ್ಟಾರ್ಟ್ ಮಾಡಿದ್ರು. 7:40ಕ್ಕೆ ಒಂದು 3 ಸೀನ್ ಮುಗಿಸ್ಬಿಟ್ಟು ನೀವು ಹೋಗಿ ಬೆಂಗಳೂರಿಗೆ ಅಂತಂದರು. ನನಗೆ ಶಾಕು. 3 ಸೀನ್ ಅಂದರೆ ಇಡೀ ದಿನ ಆಗ್ಬೋದು ಅಂದ್ಕೊಂಡಿದ್ದೆ. ಅಷ್ಟು ಪರ್ಫೆಕ್ಟ್ ಅವರ ಕೆಲಸ. ಮತ್ತು ಅಭ್ಯಂಜನ ಸಿನಿಮಾಗೆ ಬರೋದಾದರೆ ನಾಗೇಶ್ವರ ರಾವ್ನು ಹೆಚ್ಚು ಕಡಿಮೆ ಚಿತ್ರರಂಗದಲ್ಲಿ ನನಗೊಂದು 40 ವರ್ಷದ ಪರಿಚಯ. ಭಾಳ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ಕೊಳ್ತೀವಿ ನಾಗೇಶ್ವರ ರಾವ್. ನಾನು ಕೇವಲವಾಗಿ ಅಂದರೆ ಹೋಗೋ ಬಾರೋ ಆ ರೀತಿ. ಏನಾದರೂ ತಪ್ಪಾದರೆ ಅಂಬೆಗಾಲ್ ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ 2 ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲನೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಲಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಈ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ತಂಡಕ್ಕೆ ಪರಿಚಯ ಮಾಡಿದ್ದು ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ